ಫೈನಲ್ ಆಗಿ ಬಂದೀನಿ. ಸ್ವಲ್ಪ ದೂರ ಗುರು. ಸ್ನೇಹಿತರೆ, ಎಲ್ಲ ಫೋಟೋಶೂಟು ವಿಡಿಯೋ ಎಲ್ಲ ಆಯಿತು. ಫುಲ್ಲು ಫಾಗ್ ಹೋಗೋಯ್ತು. ಈ ಜಾಗ ಎಲ್ಲ ತೋರ್ಸೋಕ್ಕಾಗಿರಲಿಲ್ಲ. ಸ್ನೇಹಿತರೆ, ಹೊಸ ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಇವಾಗ ನೋಡ್ತಿರೋದು ನಾವು ಕುಂಬೆ ಫಾಲ್ಸ್ಗೆ ಹೋಗ್ತಿರೋ ದಾರಿ. ಕುಂಬೆ ಫಾಲ್ಸ್ ಒಂದು ಯೂನಿಕ್ ಪ್ಲೇಸು, ಆಮೇಲೆ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮಹಾರಾಷ್ಟ್ರಲ್ಲಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು ಆ ಪ್ಲೇಸ್ ಅಂತೂ. ಆ ಪ್ಲೇಸ್ಗೆ ಎಂಟ್ರಿಯಿಂದ ಎಕ್ಸಿಟು ನಿಮಗೆ ಮುಂದಿನ ವಿಡಿಯೋ ಹಂಗೆ ಕಂಟಿನ್ಯೂ ಆಗುತ್ತೆ. ನಿಮಗೆ ಇದು ನೋಡ್ತಿರೋ ಜಾಗ ಬಂದ್ಬಿಟ್ಟು ನಿಮಗೆ ಕುಂಬೆ ಫಾಲ್ಸು ಟನಲ್ ಎಂಟ್ರಿ ಆಗೋ ಜಾಗ ಇದು. ಇವಾಗ ಲೆಫ್ಟ್ ಸೈಡ್ ಬರೋದೇ ನಿಮಗೆ ಟನಲು. ಈ ಟನಲ್ ಎಂಟ್ರಿ ಆಗಿ 200 to 300 ಮೀಟರ್ಸ್ ದಾಟಿದ ತಕ್ಷಣ ನಿಮಗೆ ಕುಂಬೆ ಫಾಲ್ಸ್ ಸಿಗುತ್ತೆ. ನೋಡ್ಬೋದು ಏನು ಸಕ್ಕತ್ತಾಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಮೇಲೆ ಈ ಟನಲ್ ಅಂತೂ ಸಿಕ್ಕಾಪಟ್ಟೆ ಡೇಂಜರಸ್ಸು. ನೋಡ್ಬೋದು ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ಆ್ಯಕ್ಚುಲಿ ಆಗಿ ನಾವು ಕುಂಬೆ ಫಾಲ್ಸಲ್ಲಿ ಇದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ಡ್ರೈ ಆಗ್ಬಿಟ್ಟಿತ್ತು 6 months ಬ್ಯಾಕು. ಈ ಸಲ ಅಂತೂ ಸಕ್ಕದಾಗಿದೆ. ನೋಡ್ಬೋದು ವ್ಯೂ ಪಾಯಿಂಟ್ ಅಂತೂ ಏನು ಸಕ್ಕದಾಗೈತೆ ಅಂದರೆ ಚಿಂದಿ ಆಗೈತೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಂದರೆ ವ್ಯೂ ಪಾಯಿಂಟ್ ಕ್ಲೋಸ್ ಮಾಡಿದ್ದಾರೆ. ಲಾಸ್ಟ್ ಟೈಮು ಅವರು 2 weeks ಬ್ಯಾಕ್ಸ್ ಏನೋ ಒಬ್ಬರು ಮುಂಬೈ ಅವರು ಇನ್ಫ್ಲೂಯೆನ್ಸರು ಬಿದ್ದು ಇದಾಗಿತ್ತು. ಅದು ಫಾಲ್ಸ್ ಹತ್ರನೇ ವ್ಯೂ ಪಾಯಿಂಟ್ ನೋಡಿ. ಆ್ಯಕ್ಚುಲಿ ಇದೇ ಕುಂಬೆ ಫಾಲ್ಸು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ನೋಡಿದ್ರೆ ನೋಡಿ, ಇದು 300 ಫೀಟು ಅಲ್ಲಿದೆ ನೋಡಿ. ಆ ಕೆಳಗಡೆ ಅದೇ ವ್ಯೂ ಪಾಯಿಂಟ್ ಬಂದ್ಬಿಟ್ಟು ಈ ಕಡೆಯಿಂದ ಹೋಗ್ಬೇಕು ನಾವು. ಅದೇ ಯೋಚನೆ ಮಾಡ್ತಿದ್ದೀವಿ ಹೋಗೋದ ಬೇಡವಾ ಅಂತ. ಅಲ್ಲೊಂದು ನಿಮ್ಗೆ ಕ್ಯಾಪ್ಚರ್ ಆಗುತ್ತೆ, ಅಲ್ಲೊಂದು ವ್ಯೂ ಪಾಯಿಂಟ್ಗೆ. ನೋಡ್ಬೋದು ಎಷ್ಟು ಆಳ ಇದೆ, 300 to 400 ಫೀಟ್ ಆಳ ಇದೆ. ಇಲ್ಲಿಂದ ಸ್ವಲ್ಪ ಸ್ಪಿಡ್ ಆದ್ರೂ ಫುಲ್ ಪಾತಾಳನೇ ಗತಿ. ಆಮೇಲೆ ನೋಡ್ಬೋದು ನಮ್ಮ ಟ್ಯಾಕ್ಸಿ ಮಾಡ್ಕೊಂಬಂದಿದ್ದೀವಿ. ಟ್ಯಾಕ್ಸಿಗೆ ಒಬ್ರೊಬ್ರಿಗೆ ನಿಮಗೆ 400 rupees ತಾಂತಾರೆ. ಅಲ್ಲಿ ಮನ್ಗೋನಿಂದ ಸೂರತ್ನಿಂದ ಅಲ್ಲಿಂದ ಬಂದಿದ ತಕ್ಷಣ ನೀವು ಇಲ್ಲೊಂದು ವ್ಯೂ ಪಾಯಿಂಟ್ ನೋಡ್ಬೋದು. ನೋಡ್ತಿದ್ದೀರಲ್ಲ ನೋಡಿ, ನಮ್ಮ ಹುಡುಗ ಫುಲ್ ಫೋಟೋಶೂಟು. ಈ ರೂಟ್ ನೋಡ್ತಿದ್ದೀರಲ್ಲ, ಇಲ್ಲಿಂದನೇ ಹೋಗ್ಬೇಕು ಆ ವ್ಯೂ ಪಾಯಿಂಟ್ಗೆ. ನೋಡೋಣ, ಸಿಕ್ಕಾಪಟ್ಟೆ ಜಾರುತ್ತೆ, ಆದರೆ ಮಾತ್ರ ಹೋಗೋದು, ಇಲ್ಲಾಂದರೆ ಡೌಟೇ. ನೋಡೋಣ ಬನ್ನಿ. ಇದು ಏನಕ್ಕಂದ್ರೆ ಮಳೆ ಬಂದಮೇಲೆ ಸಿಕ್ಕಾಪಟ್ಟೆ ಜಾರುತ್ತೆ, ಹೆವಿ ಹುಷಾರಾಗಿರ್ಬೇಕು. ನೋಡ್ತಿದ್ದೀರಲ್ಲ, ಇಲ್ಲಿಂದ ಹೋಗ್ಬೇಕಾಗುತ್ತೆ. ನಾವು ಲಾಸ್ಟ್ ಟೈಮ್ ಬಂದಿರೋಕ್ಕೆ ಸ್ವಲ್ಪ ರೂಟ್ ಗ್ಯಾಪ್ನ ಐತೆ, ಇಲ್ಲಾಂದ್ರೆ ರೂಟ್ ಸ್ವಲ್ಪನೇ ಗ್ಯಾಪ್ನ ಐತೆ. ದೇವರೇ ಕಾಪಾಡಪ್ಪ.
ಫೈನಲ್ ಆಗಿ ಬಂದಿದ್ದೀನಿ. ಸ್ವಲ್ಪ ದೂರ ಗುರು, ಒಂಚೂರು ಇಟ್ಬಿಟ್ರೆ ಹೋಗ್ಬಿಡ್ತೀನಿ. ಕೈಗೆ ಎಲ್ಲ ನಡುತ್ತೆ. ಸ್ವಲ್ಪ ರೋಪು ಗೀಪು ಎಲ್ಲ ಕಟ್ಟಿದ್ದಾರೆ, ತೊಂದರೆ ಏನೂ ಇಲ್ಲ, ಆರಾಮಾಗಿ ಬರ್ಬೋದು. ಅಂದರೆ ಸ್ವಲ್ಪ ರಿಸ್ಕಿ, ಅಂದರೆ ಡೀಪ್ ಆಗಿದೆ. ಡೀಪ್ ಆದಮೇಲೆ ಸ್ವಲ್ಪ ಜಾರುತ್ತೆ, ಒಂದೊಂದು ಕಲ್ಲು ಸಿಕ್ಕಾಪಟ್ಟೆ ಹಂಗೆ ಇಟ್ಕೊಂಡಿದ್ದ ತಕ್ಷಣ ಬಿದೋಗ್ಬಿಡುತ್ತೆ. ಹುಷಾರಾಗಿ ದಯವಿಟ್ಟು ಬರೋರು ಮಾತ್ರ ಹೆವಿ ಹುಷಾರಾಗಿರಿ. ರಿಸ್ಕ್ ಪಟ್ಟು ಹೆವಿ ಈ ಸಲ ಅಂತೂ ಹೆವಿ ರಿಸ್ಕ್ ತೊಗೊಂಡು ಅಂತೂ ತೋರಿಸ್ತಾನೆ ಇದ್ದೀನಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಹೋಗಿ ನಿಮಗೆ ಪ್ರಯತ್ನ ಮಾಡ್ತೀನಿ ತೋರಿಸೋದಕ್ಕೆ. ನೋಡ್ಬೋದು ಎಷ್ಟು ಹೆವಿ ಕಷ್ಟ ಇದೆ, ಫುಲ್ ಡೀಪ್ ಇದೆ. ಅದು ವಿಡಿಯೋದಲ್ಲಿ ನಂಗೆ ಕಾಣಿಸ್ತಿದೆ ಅಷ್ಟೇ. ಅದು ದಯವಿಟ್ಟು ಇಲ್ಲಿ ಬರೋರಂತೂ ಬರೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಬೋದು. ನಾನಂತೂ ಎಕ್ಸ್ಪೀರಿಯನ್ಸು ತುಂಬ ಕಷ್ಟ ಇದೆ. ಆಲ್ಮೋಸ್ಟ್ ದೇರ್. ಪ್ಯಾಂಟೆಲ್ಲ ಹೋದೆ ನೋಡ್ರಿ, ಹಿಂಗಿದೆ. ಕೇರ್ಫುಲ್ ಕೇರ್ಫುಲ್. ಬೇರೆ ಆಂಜನೇಯ. ಫುಲ್ಲು ಹೋಗೋಕ್ಕಾಗಲ್ಲ, ಹಿಂದೆಯಿಂದಾನೆ ತೋರಿಸ್ತೀನಿ ನ್ಯೂ ಪಾಯಿಂಟ್ನ. ಸಿಕ್ಕಾಪಟ್ಟೆ ಡೇಂಜರ್. ಆಲ್ಮೋಸ್ಟ್ ದೇರ್ ಸ್ನೇಹಿತರೆ, ಬಂದ್ಬಿಟ್ವಿ. ಫೈನಲಿ ವಿ ಆರ್ ಹಿಯರ್ ಗುರು. ನೋಡ್ಬೋದಲ್ಲ ವ್ಯೂ ಪಾಯಿಂಟ್ ಅಂತೂ ಕ್ರೇಜಿ ಕ್ರೇಜಿ ವ್ಯೂ ಗುರು. ಸ್ನೇಹಿತರೆ, ನಿಮ್ಗೆ ಸಪೋರ್ಟ್ ಇಲ್ದಿರ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಇಷ್ಟು ಬೇರೆ ಕಾಪಾಡಪ್ಪ. We did it, Guru. Ladda. Yes, finally. ಅಚೀವ್ ಮಾಡಿದೆ ಗುರು ಫೈನಲಿ. ನನ್ನ ಕನಸಿಗೆ ಹೋಗೋಕ್ಕೆ ಬರೋಕ್ಕಾಗ್ದಿರೋಣ, ಈ ಸಲ ಅಂತೂ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಇಲ್ದಿರೇನೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ, ಮುಂದೆ ಆದರೆ ತೋರಿಸ್ತೀನಿ, ಇಲ್ಲಾಂದರೆ ನೋಡ್ಬೋದು.
ವಾ ಸ್ನೇಹಿತರ, ಇನ್ನೊಂದು ದಾರಿ ಬರ್ಬೇಕಂದ್ರೆ ಆ ವ್ಯೂ ಪಾಯಿಂಟ್ ಆದ್ಮೇಲೆ ನಿಮ್ಗೆ ಇನ್ನೊಂದು ದಾರಿ ಬರ್ಬೇಕಂದ್ರೆ ಚಿಕ್ಕದಾಗ ಒಂದು ಸ್ವಲ್ಪ ಅದೇ ರೂಟಲ್ಲಿ ರೋಡ್ ಮೇಲೆ ಬಂದಿದ ತಕ್ಷಣ ನಿಮ್ಗೆ ಒಂದು ಚಿಕ್ಕದೊಂದು ದಾರಿ ಕಾಣುತ್ತೆ. ಆ ದಾರಿ ಕೆಳಗಡೆ ಬಂದಿದ ತಕ್ಷಣ ಸ್ವಲ್ಪ ಇಳಿಬೇಕಿಷ್ಟೇ, ಏನು ರಿಸ್ಕ್ ಏನಿಲ್ಲ. ಇದು ಇಲ್ಲಿ ಬಂದಿದ ತಕ್ಷಣ ನಿಮ್ಗೆ ಇನ್ನೊಂದು ಫಾಲ್ಸ್ ವ್ಯೂ ಪಾಯಿಂಟ್ ಇಲ್ಲಿಂದ ದೂರದಿಂದ ಮಸ್ತಾಗಿ ಕಾಣುತ್ತೆ ಅನ್ಕೊಡ್ರಿ. ಹಿಂಗೋ ನಿಮ್ಮೆಲ್ಲರ ಆಶೀರ್ವಾದ ಸ್ನೇಹಿತರೆ. ಅವತ್ತಿಂದ ಇನ್ನೊಂದು ಸ್ವಲ್ಪ ದಿವಸ ಪಕ್ಕ ಅದು ಕ್ಲೋಸ್ ಆಗುತ್ತಂತೆ ಪರ್ಮನೆಂಟ್ ಆಗಿ. ಫಾಲ್ಸ್ ಹತ್ರ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅವ್ರು ಮುಂಬೈಯವರು ತೀರೋಗಿರೋದು ಫಾಲ್ಸ್ ಹತ್ರನೇ. ಅಲ್ಲೇನಾಗಿರೋದಂದ್ರೆ ಫಾಲ್ಸ್ ಹತ್ರ ಹೋಗ್ಬೇಕಾದ್ರೆ ಅವರು ಸ್ವಲ್ಪ ಫೋನಲ್ಲೇ ಕ್ಯಾಪ್ಚರ್ ಮಾಡೋಕೆ ಹೋಗಿ ಕುದಿಗೆ ಕಾಲಿಕ್ಬಿಟ್ಟಿದ್ದಾರೆ. ಫುಲ್ಲು ಪಾಚಿ ಇರೋದ್ರಿಂದ ಜಾರ್ಬಿಟ್ಟಿದೆ ಅದು ಒಂದೇ ಸಲ. ಅದರಿಂದ ಮಾತ್ರ ಅವ್ರಿಗೆ ಎಫೆಕ್ಟ್ ಆಗಿರೋದು, ಇನ್ನೇನು ತೊಂದರೆ ಇಲ್ಲ ಅಂತ ಅಂದರು. ಫಾಲ್ಸು ಒಟ್ಟಿನಲ್ಲಿ ಫಾಲ್ಸ್ ವ್ಯೂ ಪಾಯಿಂಟ್ ಇನ್ನೊಂದಿದೆ, ಫಾಲ್ಸ್ ನಿಯರ್ ಬೈ ನೋಡೋದವ್ರು ಫಾಲ್ಸ್ ಕಾಣಲ್ಲ, ಅದು ನೀರು ಹರಿಯೋ ಜಾಗ, ಅಲ್ಲಿ ಕ್ಲೋಸ್ ಮಾಡೋರೆ. ಏನು ಫ್ಯಾಂಟಾಸ್ಟಿಕ್ ಆಗೈತೆ. ಲಾಸ್ಟ್ ಟೈಮ್ ನಾವು ಬಂದಾಗ ನೀರಿರಲಿಲ್ಲ, ಈ ಜಾಗ ಎಲ್ಲ ತೋರ್ಸೋಕ್ಕಾಗಿರಲಿಲ್ಲ. ನೋಡ್ಬೋದು ಇಲ್ಲಿ ಸ್ನೇಹಿತರೆ, ಈ ವ್ಯೂ ನೋಡ್ರಿ ಏನು ನಕ್ಕಾದಾಗೈತಂದ್ರೆ, ನೋಡುತ್ತಾ ಇನ್ನೆಲ್ಲೋ ಕಾಣುತ್ತಾ, ಅಲ್ಲೇನೋ ಇಲ್ಲೇನೋ ಎಲ್ಲೆಲ್ಲೋ. ಸ್ನೇಹಿತರೆ, ಎಲ್ಲ ಫೋಟೋ ಶೂಟು ವಿಡಿಯೋ ಎಲ್ಲ ಆಯಿತು, ಫುಲ್ಲು ಫಾಗ್ ಹೋಗೋಯ್ತು. ಬರೋರು ದಯವಿಟ್ಟು ಹುಷಾರಾಗಿ ಬನ್ನಿ. ದಯವಿಟ್ಟು ಅದು ಹತ್ತಕ್ಕೆಲ್ಲ ಟ್ರೈ ಮಾಡೋಕ್ಕೆ ಹೋಗ್ಲೇಬೇಡ್ರಿ. ಸುಮಾರಾಗಿ ಹೆವಿ ಕಷ್ಟ ಇದೆ, ಲ್ಯಾಂಡ್ ಸ್ಲೈಡ್ ಎಲ್ಲ ಆಗ್ತಿದೆ ಅಲ್ಲಿ. ಇನ್ನು ಸ್ವಲ್ಪ ದಿವಸದಲ್ಲ ಸ್ಪಾಟು ಸಿಗಲ್ಲ ಅಂದ್ಕೊತೀನಿ. ಏಕೆಂದರೆ ಮಧ್ಯಕ್ಕೆ ನಾನು ಹೋಗಲಿಲ್ಲ ಈ ಸಲ, ಫುಲ್ಲು ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ಟಿದೆ ಮಧ್ಯದಲ್ಲಿ. ನೋಡ್ಬೋದಲ್ಲ, ಅಲ್ಲಿ ಒಳ್ಳೆ ವ್ಯೂ ಕಾಣಿಸುತ್ತೆ ನೋಡಿ ಇಲ್ಲಿಂದ ಫಾಲ್ಸ್ದು. ಸ್ವಲ್ಪ ಜಾರ್ತಿದೆ ಇಲ್ಲೆಲ್ಲ ನೋಡ್ರಿ, ಎಂಥ ವ್ಯೂ ಇದೆ ನೋಡಿ ಸ್ನೇಹಿತರೆ, ಎಂಥ ವ್ಯೂ ನೋಡ್ರಿ ಸ್ನೇಹಿತರೆ. ವಾಟ್ ಎ ಬ್ಯೂಟಿ. ಸ್ನೇಹಿತರೆ ಅಷ್ಟೇ, ಈ ವಿಡಿಯೋದಲ್ಲಿ ಆ ವಾರಿಸು ಸಿನಿಮಾದಲ್ಲಿ ಅದು ಹೆಂಗೆ ತಗೊಂಡೋಗೋರೋ ಗೊತ್ತಿಲ್ಲ ಬೈಕ್ನಂತೂ. ಫುಲ್ಲು ಗ್ರಾಫಿಕ್ಸು ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ, ನಡ್ಕೊಂಡು ಹೋಗೋದೇ ಕಷ್ಟ. ಬೈಕ್ ಹೆಂಗೆ ಆರಿಸಿದ್ದಾರೆ ವಾರಿಸು ಫ್ಯಾನ್ಸ್, ಪ್ಲೀಸ್ ಕಮೆಂಟ್ ಟು ದಿಸ್ ವಿಡಿಯೋ. ನೋಡ್ಬೋದಲ್ಲ, ಒಂದು ಫಿಲಮಲ್ಲಿ ಏನೇನು ಮಾಡ್ಬೋದು ಅಂತ ಸಾಧ್ಯ ಇದೆ. ಇಲ್ಲಂತೂ ಫುಲ್ಲು ಕ್ಯಾಬ್ರೆ ನಮಗೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್